ಸಿನಿಮಾ ರಿಲೀಸ್ ಆಗೋಕ್ಕೂ ಮುನ್ನ ಆ ಸಿನಿಮಾದ ಟೀಮ್ ಅದರ ಪ್ರಮೋಷನ್ಗೆ ಇಳಿಯುತ್ತೆ. ತಮ್ಮ ಸಿನಿಮಾದ ಬಗ್ಗೆ ತಲೆಗೆ ಹುಳ ಬಿಡುವ ರೀತಿಯಲ್ಲಿ ಪೋಸ್ಟರ್, ಟೀಸರ್, ಟ್ರೇಲರ್ ಅನ್ನು ರಿಲೀಸ್ ಮಾಡುತ್ತಾರೆ. ಆದರೆ ಇವರು ತಮ್ಮ ಸಿನಿಮಾದ ಅನಿಮೇಟೆಡ್ ಸೀರೀಸ್ ಅನ್ನೇ OTTಯಲ್ಲಿ ರಿಲೀಸ್ ಮಾಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ಮಾತಾಡುವ ಹೇಗಿದೆ ಈ ಸೀರೀಸ್ ಬಗ್ಗೆ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬುಜಿ ಅಂಡ್ ಭೈರವ ಇದು ಕಲ್ಕಿ 2898 AD ಸಿನಿಮಾದ ಪ್ರಿಲೋಡ್ ಅಂದರೆ ಮುನ್ನುಡಿ ಅಂತಾನೆ ಹೇಳ್ಬಹುದು. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಈ ಪ್ರಪಂಚವನ್ನು ನಿಮಗೆ ಪರಿಚಯ ಮಾಡಿಸೋಕೆ ಈ ಒಂದು ಬುಜಿ ಅಂಡ್ ಭೈರವ ಅನಿಮೇಟೆಡ್ ಸೀರೀಸ್ ಅನ್ನು ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈಗ ಜೂನ್ 27ಕ್ಕೆ ಕಲ್ಕಿ 2898 AD ಅನ್ನುವಂತ ಒಂದು ಸಿನಿಮಾ ಬರುತ್ತಿದೆ. ಸೊ ಅಲ್ಲಿ ಒಂದಿಷ್ಟು ಪಾತ್ರಗಳಿವೆ ಮತ್ತು ಅಲ್ಲಿ ಮುಖ್ಯವಾಗಿರುವುದು ಈ ಎರಡು ಪಾತ್ರಗಳು, ಬುಜಿ ಅಂಡ್ ಭೈರವ. ಬುಜಿ ಒಂದು AI ಮೈಂಡ್. ಸೊ ಅದು ಈಗ ಭೈರವನ ಜೊತೆ ಇದೆ. ಸಿನಿಮಾದಲ್ಲೂ ಹೀಗೆ ಶುರುವಾಗುತ್ತೆ. ಆದರೆ ಇವರಿಬ್ಬರು ಮೊದಲಿಗೆ ಒಟ್ಟಿಗಿದ್ದವರಲ್ಲ. ಇವರಿಬ್ಬರು ಒಂದು ಆಕ್ಸಿಡೆಂಟ್ ಅಲ್ಲಿ ಭೇಟಿ ಆದಂತವರು ಮತ್ತು ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿರೋದು ಕೂಡ ಒಂದು ಅಗ್ರಿಮೆಂಟ್ ನಿಂದ. ಸೊ ಅದು ಏನು, ಈ ವರ್ಲ್ಡ್ ಹೇಗಿದೆ, ಇವರ ಕ್ಯಾರೆಕ್ಟರ್ ಎಂತದ್ದು, ಇವರಿಬ್ಬರು ಸೇರಿಕೊಂಡು ಏನು ಮಾಡಿದ್ರು ಅನ್ನುವ ಒಂದು ಸಣ್ಣ ಪರಿಚಯವೇ ಈ ಸೀರೀಸ್ ಅಂತ ಹೇಳಬಹುದು. ಇದರ ಬಗ್ಗೆ ಒಂದು ಲೈನಿನಲ್ಲಿ ಹೇಳಬೇಕೆಂದರೆ ಸೀರೀಸ್ ಚೆನ್ನಾಗಿದೆ, ಖಂಡಿತ ಹೋಗಿ ನೋಡಿ. ಇರೋದೇ 2 ಎಪಿಸೋಡ್, ಅದು ಕೂಡ 15 ನಿಮಿಷಗಳದ್ದು ಅಷ್ಟೇ. ಮತ್ತು ಇನ್ನೂ 2 ಎಪಿಸೋಡ್ ಸಿನಿಮಾ ರಿಲೀಸ್ ಆದ ಮೇಲೆ ಬರುತ್ತೆ ಅಂತ ಹೇಳುತ್ತಿದ್ದರು. ಮತ್ತು ಇಲ್ಲಿ ಮೊದಲು ಅಪ್ರಿಶಿಯೇಟ್ ಮಾಡಬೇಕಾಗಿರುವುದು ಅದು ಇವರ ಈ ಐಡಿಯಾಗೆ. ಒಂದು ಫ್ಯೂಚರಿಸ್ಟಿಕ್ ವರ್ಲ್ಡ್ 2898 AD ಇದನ್ನು ತಗೊಂಡಿದ್ದಾರೆ, ಅಲ್ಲಿನ ಕತೆ ಹೇಳುತ್ತಿದ್ದಾರೆ. ಸೊ ನಮಗೆ ಅದನ್ನ ಸೆಟಪ್ ಮಾಡಿ ಅಲ್ಲಿನ ರೂಲ್ಸ್ ಏನು, ಜನ ಹೇಗೆ ಬದುಕುತ್ತಿದ್ದಾರೆ, ಏನಕ್ಕೆ ಇಂಪಾರ್ಟೆನ್ಸ್ ಇದೆ, ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋಕೆ ಸಖತ್ ಟೈಮ್ ಹಿಡಿಯುತ್ತೆ ಮೇನ್ ಮೂವಿಯಲ್ಲಿ. ಮತ್ತು ಇಲ್ಲಿದ್ದ ಕ್ಯಾರೆಕ್ಟರ್ಸ್ ಗಳನ್ನ ನೋಡಿದ್ರೆ ಅಲ್ಲಿ ಅನೇಕ ಪಾತ್ರಗಳಿವೆ ಮತ್ತು ಅದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಸಹ ಕೊಟ್ಟಿದ್ದಾರೆ ಕೂಡ, ಏಕೆಂದರೆ ಇದು ನಮ್ಮದೇ ಆದ ಕತೆಗಳ ಮೇಲೆ ಆಧಾರಿತವಾಗಿದೆ. ಮತ್ತು ಇಲ್ಲಿ ಯಾವುದೇ ಪಾತ್ರವನ್ನು ಬೇಕಾಬಿಟ್ಟು ಇಡೋಕೆ ಆಗಲ್ಲ, ಏಕೆಂದರೆ ಇಲ್ಲಿ ಬರುವ ಪಾತ್ರಗಳು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಆ ಪುರಾಣದ ಕಥೆಯಲ್ಲಿರುವ ಯಾವುದೋ ಒಂದು ಪಾತ್ರವನ್ನು ರಿಪ್ರೆಸೆಂಟ್ ಮಾಡುತ್ತದೆ. ಆಲ್ಸೋ ಈಗಿನ ಸಿನಿಮಾದಲ್ಲಿ ಏನಾದರೂ ಹೊಸದಾಗಿ ಕೂಡ ತಂದಿರ್ತಾರೆ. ಸೊ ಇವು ಎಲ್ಲವಕ್ಕೂ ಸಮಯ ಕೊಡಬೇಕು ಅಂಡ್ ಅದು ಕೂಡ ಇದನ್ನು ಒಂದು ಸಿನಿಮಾವಾಗಿಯೂ ಎಂಟರ್ಟೈನಿಂಗ್ ಆಗಿಯೂ ಏಜಿಂಗ್ ಆಗಿಯೂ ಕೂಡ ಮಾಡಬೇಕು. ಸೊ ಈ ಚಾಲೆಂಜ್ ಏನಿರುತ್ತೆ ಅದು ಒಬ್ಬ ಫಿಲ್ಮ್ ಮೇಕರ್ಗೆ, ಅದರಲ್ಲೂ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾದಲ್ಲಿ ಅದನ್ನು ನಾಗ್ ಅಶ್ವಿನ್ ಅವರು ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅಂತಾನೆ ಹೇಳಬಹುದು. ಸೊ ಅದಕ್ಕಾಗಿ ತಮ್ಮ 2 ಮೇನ್ ಕ್ಯಾರೆಕ್ಟರ್ ಗಳನ್ನು ತೆಗೆದುಕೊಂಡು ಅವರು ಹೇಗೆ ಈ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವುದನ್ನು ಈ 2 ಎಪಿಸೋಡ್ ನಲ್ಲಿ ತೋರಿಸಲಾಗಿದೆ. ಇವರಿಬ್ಬರು ಯಾರು, ಎಲ್ಲಿಂದ ಬಂದ್ರು, ಹೇಗಿದ್ದಾರೆ, ಇವರ ಜೊತೆ ಯಾರ್ಯಾರಿದ್ದಾರೆ, ಅವರ ಊರು ಹೇಗಿದೆ, ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನುವುದೇ ಈ ಸೀರೀಸ್ ನಲ್ಲಿ ತೋರಿಸಲಾಗಿದೆ. ಮತ್ತು ಮನಿ ಬದಲು ಯಾವ ಕರೆನ್ಸಿಯನ್ನು ಯೂಸ್ ಮಾಡುತ್ತಿದ್ದಾರೆ, ಅಲ್ಲಿನ ವೆಹಿಕಲ್ಸ್ ಎಂತವು, ಮತ್ತು ಇಲ್ಲಿ ಹೇಳಬೇಕಿರುವುದು ಈ ಸಿನಿಮಾ ನಡೆಯೋದು 2898 AD ಯಲ್ಲಿ ಮತ್ತು ಇದು ನಡೆಯೋದು 2896 AD ಯಲ್ಲಿ 2 ವರ್ಷದ ಹಿಂದೆ. ಮತ್ತು ಇಲ್ಲಿ ಭೈರವನ ಕ್ಯಾರೆಕ್ಟರ್ ಬರೆದ ರೀತಿ ಚೆನ್ನಾಗಿತ್ತು. ಅವನು ತುಂಬಾ ಮಾತಾಡ್ತಾನೆ, ಹೆಲ್ಪ್ ಎಲ್ಲ ಮಾಡಕ್ ಹೋಗಲ್ಲ ಮತ್ತು ಕಳ್ತನದಲ್ಲಿ ಎಕ್ಸ್ಪರ್ಟ್. ಮತ್ತು ನೀವು ಸಿನಿಮಾ ನೋಡಬೇಕೆಂದರೆ ಈಗ ನೀವು ಈ ಸೀರೀಸ್ ಅನ್ನು ನೋಡಲೇಬೇಕು. ಅದರಲ್ಲೂ ಇದು ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್. ಮತ್ತು ಇದರ ಹಿಂದಿ ಡಬ್ಬಿಂಗ್ ಬಗ್ಗೆ ಮಾತನಾಡಬೇಕೆಂದರೆ ಇದರ ಹಿಂದಿ ಡಬ್ಬಿಂಗ್ ಚೆನ್ನಾಗಿತ್ತು ಮತ್ತು ಇದು ಕನ್ನಡದಲ್ಲಿ ಬಂದಿಲ್ಲ ಅನ್ನೋದು ಬೇಜಾರದ ಸಂಗತಿ. ನೋಡೋಣ ಮುಂದೆ ಬರುವ ಎಪಿಸೋಡ್ ಜೊತೆಗೆ ಕನ್ನಡ ಡಬ್ಬಿಂಗ್ ಬರಬಹುದೇನೋ. ಇದು ನನಗೆ ಈ ಸೀರೀಸ್ ನೋಡಿ ಹೇಳಬೇಕು ಅನ್ಕೊಂಡಿದ್ದಂತ ವಿಚಾರಗಳು. ಮತ್ತು ನಿಮಗೆ ಈ ಸೀರೀಸ್ ನೋಡಿ ಏನು ಇಷ್ಟ ಆಯಿತು ಅನ್ನೋದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ವಂದೇ ಮಾತರಂ.